ಮೊದಲು ನಮಸ್ಕಾರ. ನಾನು ಶಿವಾನಂದ ಹೇಳಿ ಮಾತಾಡೋದು KRS ಪಟ್ಟಿಂದ. ಈಗ ನಾನು ತಾಳಿಕೋಟೆ ಬಸ್ ಸ್ಟ್ಯಾಂಡ್ದಲ್ಲಿದ್ದೀನಿ. ಸಾಕಷ್ಟು ಜನ ಇದ್ದಾರೆ, ಬಟ್ ಯಾವುದೇ ಬಸ್ಸಿನ ವ್ಯವಸ್ಥೆಗಳು ಇಲ್ಲ. ಈ ಥರಕ್ಕೆ ವಾತಾವರಣವನ್ನು ಸರ್ಕಾರ ಏಕೆ ನಿರ್ಮಾಣ ಮಾಡ್ತು ಅನ್ನೋದನ್ನು ಕೇಳಬೇಕು. ಭಾಳಷ್ಟು ರೈತರು ಭಾಳಷ್ಟು ಜನ ಏನಪ್ಪ ಅಂದ್ರೆ ಇಷ್ಟೊಂದು ಜನ ಕಾಯ್ತಿದ್ರು, ಯಾವುದೇ ಥರಕ್ಕೆ ಬಸ್ ಇಲ್ಲ. ಭಾಳಷ್ಟು ಸಮಯದಿಂದ ಇಲ್ಲಿ ಜನ ಕಾಯ್ತಿರ್ತಾರೆ ಅನ್ನುವಂಥ ವಿಚಾರ. ಮತ್ತು ಇಲ್ಲಿ ಉತ್ತರ ಕನ್ನಡ ಭಾಗದ ಬಹುತೇಕ ಜನರಿಗೆ ಬಸ್ಸಿನ ವ್ಯವಸ್ಥೆ ಸೌಕರ್ಯಗಳು ಇರುವುದಿಲ್ಲ ಅನ್ನುವಂಥ ವಿಚಾರ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಅವರು ಈಗ ಏನಪ್ಪ ಅಂದ್ರೆ ನಿಮ್ಗೇನು ಬಸ್ಸಿನ ಸೌಲಭ್ಯ ಏನಪ್ಪ ಅಂದ್ರೆ ಆಗ್ತಿದೆ ಇಲ್ಲೋ, ಸರಿಯಾಗಿ ಬಸ್ ಬರ್ತಾವಿಲ್ರಿ? ನಾನು ನಿಂತಿದ್ರಿ, ನಿಮ್ಗೆ ಬಸ್ಸುಗಳು ಬರಲಾರೆ ಎಷ್ಟು ಸಮಯ ಆಯ್ತು ಹೇಳಿ? 2 ಗಂಟೆ ಮೇಲೆ ಬಂದಿಲ್ಲ, ಬಸ್ ಇಲ್ಲ ಇಲ್ಲಿವರೆಗೆ ಅಂತ ಹೇಳಿ. ಮತ್ತು ನೀವು DP ಮ್ಯಾನೇಜರ್ಗೆ ಅಲ್ಲಿ ಯಾರಿಗಾರು ಕೇಳಿದ್ರೇನ್ರಿ? ಸರ್ ನಮ್ಗೆ ಇಷ್ಟು ಜನ ನಿಂತಿದ್ದೀವಿ, ಸಣ್ಣ ಮಕ್ಕಳಿದ್ದಾರೆ, ಕಾರ್ಮಿಕರಿದ್ದಾರೆ, ಈಗ ಸಣ್ಣ ಮಕ್ಕಳು ಹೊತ್ಕೊಂಡಿರ್ತಾರೆ ಅವರು. ಈಗ ನೋಡ್ರಿ, ಇವ್ರು ಸಣ್ಣ ಮಕ್ಕಳು ಹೊತ್ಕೊಂಡು ನಿಂತಾರ, ಮತ್ತು ಇವ್ರಿಗೆ ಬಸ್ಸಿನ ಸೌಲಭ್ಯ ಬೇಕಲ್ಲ. ಇಲ್ಲ ಆಯಿತು, ಸರ್ಕಾರ ಗಮನಿಸಬೇಕು. ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಬಸ್ಸಿನ ಸೌಲಭ್ಯಗಳನ್ನು ಉತ್ತರ ಕನ್ನಡ ಭಾಗಕ್ಕೆ ಬಿಡಬೇಕು, ಇದು ಅನುಕೂಲ ಆಗಲಿ ಅಂತ ವಿಚಾರಕ್ಕೆ ಏನಪ್ಪ ನಾವು ಹೇಳ್ತಾ ಇರೋದು. ಈಗ ಹಾಂ ಗಾಡಿ ಈಗಿಲ್ಲ, ಬೆಳಗ್ಗೆ ಬರಬೇಕು. ಮತ್ತೆ ಹೆಂಗೆ ಮಾಡೋದು? ಹಿಂಗಾದ ಇದಕ್ಕೆ ನಾನು ಹೇಳೋದು, ಸರ್ಕಾರ ನಮ್ಮ ಉತ್ತರ ಕನ್ನಡ ಭಾಗದ ಜನರಿಗೆ ಹೆಚ್ಚಿಗೆ ಬಸ್ಸುಗಳನ್ನು ಬಿಡಬೇಕು ಅನ್ನೋದು ನಮ್ಮ ವಿಚಾರ. ಹೆಚ್ಚಿಗೆ ಬಸ್ ಬಿಟ್ಟರೆ ಒಂದು ಅನುಕೂಲ ಆಗ್ತೈತಿ ಅನ್ನುವಂಥದ್ದು. ಒಂದೇ ಬಸ್ನಾಗ ನಾವು ಹೆಂಗೆ ಹೋಗ್ಬೇಕು? ಈಗ ಕೊಡೆಕಲ್ ಹೋಗ್ಬೇಕು, ಕೊಡೆಕಲ್ಲಿಂದ ಹಾಂ ಅದಕ್ಕೆ ಈಗ ಬಸ್ಸಿಂದ ಏನಿಲ್ಲ ಈಗ. ಸರಿ ಆಯ್ತು. ಹಾಂ ಅಲ್ಲ, ಬಸ್ಸಿನ ವ್ಯವಸ್ಥೆ ಇದೆಯಾ ನಿಮ್ಮೂರಿಗೆ? ಇಲ್ಲೋ ಇಲ್ಲ. ಈಗ ನೀವು ಇಲ್ಲಿ ಎಷ್ಟು ತನಕ ಅದು ಕೈ ಹಾಕ್ತೀರಿ? 2 ಗಂಟೆ ಕೈ ಅಲ್ಲ, ಬಸ್ಸಿನ ಸೌಲಭ್ಯ ಆಯಿತು ಇಲ್ಲಿ? ಇಲ್ಲ. ಮತ್ತು ಅಲ್ಲ, ಇಷ್ಟೆಲ್ಲ ಜನ ನಿಂತಾರ, ಬಸ್ಸಿನ ಸೌಲಭ್ಯ ಇಲ್ಲ, ಅದಕ್ಕೆ ಹೆಂಗೆ ಕೇಳತ್ತೀನಲ್ಲ. ನೀವು ಯಾವ್ರಿಗೆ ಹೋಗ್ತಿದ್ರಿ ಸರ್? ಹಾಂ, ಬಸ್ಸಿನ ಸೌಲಭ್ಯಗಳು ಇದಾವೋ ಇಲ್ಲೋ? ಯಾಕೆ ಇಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿ? ಅಲ್ಲ, ಈಗ ಇಷ್ಟು ಜನ ನಿಂತಿದ್ರಿ, ಯಾರೋ ಒಬ್ಬರು ಇಷ್ಟು ಜನ ಯಾಕೆ ನಿಂತರು? ಮತ್ತು ಬಸ್ಸಿನ ಸೌಲಭ್ಯ ಸರ್ಕಾರ ಕೊಡಬೇಕಲ್ಲ, ಯಾಕಂದರೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಮತ್ತು ಎಲ್ಲರೂ ಒಂದೇ ಬಸ್ಸಿಗೆ ಕೈ ಹಾಕ್ತೀರಿ. ಇದು ಪರಿಸ್ಥಿತಿ ಏನಪ್ಪ ಅಂದರೆ, ಈಗ ಸರ್ಕಾರ ಏನಪ್ಪ ಅಂದ್ರೆ ಒಂದಿಷ್ಟು ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು. ಅಲ್ಲ, ಒಂದು ಸ್ವಲ್ಪ ಹೆಚ್ಚುವರಿ ಬಸ್ ಬಿಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ. ಮತ್ತೆ ನಿಲ್ಲುತ್ತೆ. ಇಷ್ಟೊಂದು ತಾಯಂದಿರು ಎಲ್ಲ ಜನ ನಿಂತ ಜೊತ್ತಿನಲ್ಲಿ ಏನಪ್ಪ ಒಂದಿಷ್ಟು ಬಸ್ಸಿನ ವ್ಯವಸ್ಥೆ ಸೌಕರ್ಯಗಳನ್ನು ಸರ್ಕಾರ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ತಾಳಿಕೋಟೆಯಲ್ಲಿ ಏನು ಈ ಥರ ವಾತಾವರಣ ಇದೆ ಏನಪ್ಪ ಅಂದ್ರೆ, ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಏನು ಉಚಿತ ಸೇವೆಗಳನ್ನು ಯೋಜನೆಗಳನ್ನು ಕೊಡುತ್ತೆ. ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಏನಪ್ಪ ಅಂದ್ರೆ ತಮ್ಮದೇ ಪಕ್ಷದವ್ರಿಗೆ ಸಂಬಳ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ಅದನ್ನು ಗ್ಯಾರಂಟಿ ಯೋಜನೆಗಳನ್ನು ಸುಮ್ಮನೆ ನೋಡ್ಕೋತೀರಿ ಅಂದರೆ ಮನೆ ಹಾಕೋದು ಪಗಾರ ತೋರಿ ನೀವು ನಮ್ಮ ಎಲೆಕ್ಷನ್ಸನ್ನು ದುಡ್ದಿರಿ ಅಂತೇಳಿ ಅವ್ರನ್ನ ಇಟ್ಕೊಂಡು ಮಾಡಿ ನಮ್ಮ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಅವರಿಗೆ ಸಂಬಳ ಕೊಡ್ತಾರೆ. ಬಟ್ ಏನು ಯಾವ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದ್ದಾವೆ ಅನ್ನುವಂಥ ವಿಚಾರ. ಬಹುತೇಕ ಜನರಿಗೆ ಬಸ್ಸಿನ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿತ್ತು, ಬಸ್ಸಿನ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇದು ಒಂದಿಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನೋದು. ಇದನ್ನು ರಾಜ್ಯ ಜನ ತೀರ್ಮಾನ ಮಾಡಬೇಕು.